ಇಲ್ಲಿ ನಾನು ಬ್ರೆಡ್ ಸಮೋಸ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಹೆಚ್ಚು ಸ್ವಲ್ಪ ಬಟರ್ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೊಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊನ ಹಾಕಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡ್ರು ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಆದಮೇಲೆ ಇದಕ್ಕೆ ಪೆರಿ ಪೆರಿ ಮಸಾಲೆ ಹಾಕ್ಕೊಳ್ತೀನಿ. ಪೆರಿ ಪೆರಿ ಮಸಾಲೆನೂ ಮತ್ತು ಕಾರ್ನ್ ಪೆಪ್ಪರ್ ಮಸಾಲೆನೂ ಹಾಕ್ಕೊಳ್ತೀನಿ. ಮತ್ತು ಇಲ್ಲೊಂದು 3 ಎಗ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಪನ್ನೀರನ್ನ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ತೀನಿ. ಇದು ಸ್ಟಫಿಂಗಿಗೆ. ಇದು ನಾವು ಚಪಾತಿಗೂ ತಿನ್ಬೋದು, ಬ್ರೆಡ್ಡಲ್ಲಿ ಹಾಕ್ಕೊಂಡು ಸ್ಯಾಂಡ್ವಿಚ್ ಥರನೂ ತಿನ್ಬೋದು. ನಾನಿಲ್ಲಿ ಮಕ್ಕಳಿಗೆ ಹಿಡಿಸೋ ಥರ ಇಲ್ಲಿ ಪಪ್ಸ್ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ಶೇಪು ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಸ್ಕ್ವೇರು, ಸಿಲಿಂಡರ್ ಟೈಪಲ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಮಕ್ಕಳಿಗೆ ಇಲ್ಲಿ ಶೇಪ್ ಹೇಳ್ದಂಗೂ ಆಗುತ್ತೆ. ಮಕ್ಕಳಿಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ವೀಟ್ ಬ್ರೆಡ್ಡಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ವೀಟ್ ಸೈಡ್ ಎಡ್ಜೆಲ್ಲ ಕಟ್ ಮಾಡಿಕೊಂಡು ಇದನ್ನು ನಾನು ಲೈಟಾಗಿ ಸ್ವಲ್ಪ ನಾನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ತೆಳುವಾಗಿ ಬರುತ್ತೆ. ಇದರಲ್ಲಿ ನಾನು ಸ್ಟಫಿಂಗ್ ಮಾಡ್ಕೊಳ್ತೀನಿ. ಯಾವ ಶೇಪಲ್ಲಾದರೂ ಇದನ್ನು ನಾವು ಮಾಡ್ಕೊಳ್ಬೋದು. ಇಲ್ಲಿ ಎಡ್ಜಿಗೆ ಸ್ವಲ್ಪ ನೀರಲ್ಲಿ ಹತ್ಕೊಂಡು ಇಲ್ಲಿ ಸ್ಟಫಿಂಗನ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡಿ ಎಲ್ಲನೂ ಕ್ಲೀನಾಗಿ ಉಜ್ಜಿಟ್ಕೊಂಡಿದ್ದೀನಿ. ವೀಟ್ ಆದ್ದರಿಂದ ಇದು ಸ್ವಲ್ಪ ಉಜ್ಜಕ್ಕೆ ಬರುತ್ತೆ. ಇಲ್ಲ ಬೇರೆ ಬ್ರೆಡ್ ಆದರೆ ಅದು ಸ್ವಲ್ಪ ಬಿಡಿಸ್ಕೊಂಬಿಡುತ್ತೆ. ಇಲ್ಲಿ ನಾನು ಅದಕ್ಕೆ ವೀಟ್ ಬ್ರೆಡ್ ತೊಗೊಂಡು ಇಲ್ಲಿ ಸಮೋಸ ಶೇಪು, ಟ್ರಯಾಂಗಲ್ ಶೇಪು, ರೆಕ್ಟ್ಯಾಂಗಲ್ಲು, ಸ್ಕ್ವೇರು ಎಲ್ಲ ಶೇಪಲ್ಲೂ ಮಾಡಿ ಇಲ್ಲಿ ತೊಗೊಳ್ತೀನಿ. ಇದು ಬಟರು ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ಫ್ರೈ ಮಾಡಿದೆ. ಇದು ವೀಟ್ ಬ್ರೆಡ್ ಅಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಲೋ ಫ್ಲೇಮಲ್ಲಿ ಮಾಡಬೇಕಿಲ್ಲಿ. ಆಯ್ತು, ಇಲ್ಲಿ ನಾನು ಎಲ್ಲ ಮಾಡಿ ತೆಗೆದಿಟ್ಕೊಳ್ತೀನಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಇದು ಟೇಸ್ಟ್ ಆಗೋ ಇರುತ್ತೆ, ಹೆಲ್ತಿಗೂ ಒಳ್ಳೆಯದು. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದನ್ನು. ಇಲ್ಲಿ ನಾನು ಒಂದೊಂದು ಶೇಪಲ್ಲಿ ನಾನಿಲ್ಲಿ ಮಾಡಿದ್ದೀನಿ. ಇದಕ್ಕೇನಾದರೂ ಒಂದು ಮಯೋನೀಸು ಅಥವಾ ಸಾಸಲ್ಲಿ ನಾವು ಇಲ್ಲಿ ಅದ್ದಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಸ್ಕ್ವೇರ್ ಶೇಪಲ್ಲೂ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಮಾಡಿಕೊಂಡು ಶೇಪ್ಗಳ ಮೂಲಕ ಹೇಳ್ಕೊಂಡು ಮಕ್ಕಳಿಗೆ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ವೀಟ್ ಬ್ರೆಡ್ ಆದ್ದರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹೇಗಿದೆ ಅಂತ